ಎಕ್ಸಸೈಸ್ 10.2 10th ಕ್ವಶನ್. ಈ ಕ್ವಶನ್ ಓದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಆಮೇಲೆ ಕ್ವಶನ್ ಓದೋಣ. ಓಕೆ, ಸೊ ಈ ಡಯಾಗ್ರಾಮ್ ಇಲ್ಲಿ ತಗೊಂಡಿದೀವಿ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲೊಂದು ಪಾಯಿಂಟ್ ತಗೊಂತೀನಿ. ಓಕೆ, ಈ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹಾಕೋಣ. ಈ ಪಾಯಿಂಟ್ ನ ಪಿ ಅಂತ ಕರೆಯೋಣ, ಇದು ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಓಕೆ, ಇದು ಸೆಂಟರ್ ನ ಓ ಅಂತ ಕರೆಯೋಣ. ಓಕೆ, ಇವೆರಡು ಜಾಯಿನ್ ಮಾಡೋಣ. ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್. ಓಕೆ, ಈ ಆಂಗಲ್ ಮತ್ತೆ ಈ ಆಂಗಲ್ ಅಂದ್ರೆ ಏನು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಟಚ್ ಮಾಡಿದಾಗ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಟಚ್ ಮಾಡಿದಾಗ ಇವ್ರ ಮಧ್ಯೆ ಆಂಗಲ್ ಪ್ಲಸ್ ಟ್ಯಾಂಜೆಂಟ್ ಮಧ್ಯೆ ಆಂಗಲ್ ಇವ್ರಿಬ್ರು ಸೇರಿದ್ರೆ ಸಪ್ಲಿಮೆಂಟರಿ ಇರ್ಬೇಕಂತ ಪ್ರೂವ್ ಮಾಡ್ಬೇಕು. ಸಪ್ಲಿಮೆಂಟರಿ ಅಂದ್ರೆ 180 ಡಿಗ್ರಿ. ಇಂಡೈರೆಕ್ಟ್ ಆಗಿ ಏನು, ಇವ್ರಿಬ್ರು ಆಂಗಲ್ ಆಡ್ ಮಾಡಿದಾಗ 180 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಈಗ ನೀವು ಕ್ವಶನ್ ಓದಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ ಏನ್ ಕೇಳಿದ್ರೆ, prove that angle between the two tangents drawn from an external point to a circle. Okay, so ಈ angle is supplementary. Supplementary ಅಂದ್ರೆ 180 ಡಿಗ್ರಿ ಇರಬೇಕು. ಯಾರಿಗೆ? angle subtended by the line segment joining the points of contact at the center. ಈ ನೋಡಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಹತ್ರ ಜಾಯಿನ್ ಆದಾಗ ಆಂಗಲ್ ಏನಿರುತ್ತಲ್ಲ ಅವ್ರ ಇಬ್ಬರನ್ನ ಆಡ್ ಮಾಡಿದ್ರೆ 180 ಇರ್ಬೇಕಂತ ಪ್ರೂವ್ ಮಾಡೋದು. ಈಗ ಇವನ್ ಏನ್ ಕೊಟ್ಟಿದ್ದಾರೆ ಬರ್ತಾನ. ಓಕೆ, ಈಗ ಇವನ್ ನಾವೇ ಡಯಾಗ್ರಾಮ್ ಹಾಕಿದೀವಿ. ಸೊ ಅದಕ್ಕೆ ಏನ್ ಬರೀತೀವಿ ಈಗ, ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಆಮೇಲೆ ಲೆಟ್ ಪಿ ಎ ಅಂಡ್ ಪಿ ಬಿ ದ ಟ್ಯಾಂಜೆಂಟ್ಸ್. Okay, from external point P. Okay, ಇದು ಗಿವನ್ ಅನ್ಕೋಣ. ಓಕೆ, ಈಗ ನಾವು ಟು ಪ್ರೂವ್ ಏನ್ ಮಾಡ್ಬೇಕು ಇಲ್ಲಿ, ಟು ಪ್ರೂವ್ ಬಂದ್ಬಿಟ್ಟು ಓಕೆ ಆಂಗಲ್ ಪಿ ಪ್ಲಸ್ ಆಂಗಲ್ ಓ, ಇಲ್ಲಾಂದ್ರೆ ಆಂಗಲ್ ಓ ಪ್ಲಸ್ ಆಂಗಲ್ ಪಿ ಎಷ್ಟಿರ್ಬೇಕು, 180 ಡಿಗ್ರಿ. ಸಪ್ಲಿಮೆಂಟ್ ಅಂದ್ರೆ 180 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಈಗ ಪ್ರೂಫ್ ನೋಡೋಣ ಫಸ್ಟ್. ಓಕೆ, ಪ್ರೂಫ್ ಏನ್ ಮಾಡೋಣ ಅಂತಂದ್ರೆ ಈಗ ನೀವೇ ನೋಡ್ರಿ, ನಿಮ್ಗೆ ಏನ್ ಗೊತ್ತಿದ್ದು, ರೇಡಿಯಸ್ ಇದು ಟ್ಯಾಂಜೆಂಟ್, ಇವ್ರಿಬ್ಬರ ಮಧ್ಯೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ. ಇದು ರೇಡಿಯಸ್, ಇದು ಟ್ಯಾಂಜೆಂಟ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮತ್ತೆ ಆಂಗಲ್ 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಏನ್ ಬರ್ತೀನಿ, ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ, ಆಮೇಲೆ ಆಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇಲ್ಲಿ ರೀಸನ್ ಏನಂತ ಬರೀಬೇಕು, ರೀಸನ್ ಏನು, ರೇಡಿಯಸ್. ಓಕೆ, ಒಂದ್ ನಿಮಿಷ, radius is okay, ಇದು ಸಿಂಬಲ್ ಬಂದು perpendicular. Radius is perpendicular to tangent at point of contact ಅಂತ ಬರೀಬೇಕು. ಓಕೆನಾ, ಇದು ಇವೆರಡನ್ನ ನಾನು ಏನಂತೀನಿ, ಈಕ್ವೇಶನ್ 1 ಅಂತ ಕರಿತೀನಿ. ಆಂಗಲ್ ಎ ಕೂಡ 90, ಆಂಗಲ್ ಬಿ ಕೂಡ 90. ಓಕೆ, ಸೊ ಇಲ್ಲಿ ಬರ್ದ್ಬಿಡ್ತೀನಿ. ನಮ್ಗೆ ಏನ್ ಗೊತ್ತು ಇವಾಗ, ಆಂಗಲ್ ಎ ವ್ಯಾಲ್ಯೂ 90 ಅಂತ ಗೊತ್ತಾಯ್ತು, ಆಂಗಲ್ ಬಿ ವ್ಯಾಲ್ಯೂ ಕೂಡ 90 ಅಂತ ಗೊತ್ತಾಯ್ತು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಈಗ ಇದಿಷ್ಟು ಪ್ರೂಫ್ ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ನೀವು ಅಲ್ಲಿ ಎಕ್ಸಾಮ್ ನಲ್ಲಿ ಬರಿಬೇಕು, ಬಟ್ ಇಲ್ಲಿ ಸ್ಪೇಸ್ಗೋಸ್ಕರ ನಾನು ಇದನ್ನ ಎರೇಸ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಪ್ರೂಫ್ ಕಂಟಿನ್ಯೂಯೇಷನ್ ಮಾಡೋಣ. ಈಗ ನಮಗೆ ಏನ್ ಗೊತ್ತು, ಇವಾಗ ನೀವು ನೋಡಿದ್ರೆ ಎಲ್ಲ ಆಂಗಲ್ ಸೇರಿದ್ರೆ ಎಷ್ಟಿರುತ್ತೆ, 4 ಆಂಗಲ್ ಸೇರಿದ್ರೆ 360 ಇರ್ಬೇಕು. ಹೌದಾ, ಇದು ಬಂದ್ಬಿಟ್ಟು ಕ್ವಾಡ್ರಿಲ್ಯಾಟ್ರಲ್. ಓಕೆ, 4 ಸೈಡೆಡ್ ಫಿಗರ್ ಇದೆ. ಸೊ 4 ಆಂಗಲ್ ಆಡ್ ಮಾಡಿದ್ರೆ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಆಂಗಲ್ ಓ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಪಿ, 4 ಆಂಗಲ್ ಸೇರಿದ್ರೆ 360 ಡಿಗ್ರಿ ಇರುತ್ತೆ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ in a quadrilateral is 360 degree. ಓಕೆ, ಈಗ ಆಂಗಲ್ ಓ ವ್ಯಾಲ್ಯೂ ಗೊತ್ತಿಲ್ಲ,
ಎ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂ ಎಷ್ಟು 90 ಅಂತ ಗೊತ್ತು, ಯಾಕಂದ್ರೆ ಇವೆರಡು ಏನು ಈಕ್ವೇಶನ್ 1 ಇಂದ ಗೊತ್ತು. ಪ್ಲಸ್ ಆಂಗಲ್ ಬಿ ವ್ಯಾಲ್ಯೂ ಕೂಡ 90 ಅಂತ ಗೊತ್ತು. ಆಂಗಲ್ ಪಿ ಇಸ್ ಈಕ್ವಲ್ ಟು ಏನು 360. ಓಕೆ, ಏನಾಗುತ್ತೆ 90 ಪ್ಲಸ್ 90 180 ಆಯ್ತು. ಆಂಗಲ್ ಓ ಪ್ಲಸ್ 90 ಪ್ಲಸ್ 90 180 ಪ್ಲಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು 360. ಈ ಪ್ಲಸ್ 180 ಆ ಕಡೆ ಹೋದ್ರೆ ಏನಾಗುತ್ತೆ ನೋಡ್ರಿ, ಆಂಗಲ್ ಓ ಪ್ಲಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು 360 ಮೈನಸ್ ಪ್ಲಸ್ 180 ಆ ಕಡೆ ಹೋದ್ರೆ ಮೈನಸ್ 180 ಆಯ್ತು. ಸೊ ಆಂಗಲ್ ಓ ಪ್ಲಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು ಏನು 360 ಮೈನಸ್ 180 ಆಗುತ್ತೆ. ಸೊ ಇದೇ ತಾನೇ ಪ್ರೂವ್ ಮಾಡ್ಬೇಕಾಗಿತ್ತು. ಆಂಗಲ್ ಓ ಪ್ಲಸ್ ಆಂಗಲ್ ಪಿ ಇಸ್ ಈಕ್ವಲ್ ಟು 180 ಪ್ರೂವ್ ಮಾಡ್ಬೇಕಾಗಿತ್ತು. ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಇದೇ ಬಂದು ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ಸ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ರಿ. ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಓಕೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಅಪ್ಡೇಟ್, ಇಲ್ಲಾಂದ್ರೆ ನೋಟ್ಸ್ ಕೊಟ್ರ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.